Hello students, in the previous session we have learned how to compute gross annual value, and in this session we'll see two more practical problems. ಸೊ ನಾವು ಇಂದಿನ ಥರ್ಡ್ ಸೆಷನಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಫಾರ್ಮೆಟ್ ನೋಡಿದ್ದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಫುಲ್ ಕಂಪ್ಲೀಟಾಗಿ ಆ್ಯನ್ಯುವಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಆನಂತರ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಮತ್ತು ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ನೋಡಿದ್ದು. ಇಲ್ಲಿ ಈ ಸೆಷನಲ್ಲಿ ಮತ್ತೆ ಎರಡು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ನೋಡುವ ಬೇರೆ ಬೇರೆ ಸಿಚುವೇಷನಲ್ಲಿ. ಅಂದರೆ ಪ್ರೀವಿಯಸ್ ಸಮ್ಮಲ್ಲಿ ಅದು ನಾರ್ಮಲ್ ಸಮ್ ಅಷ್ಟೇ, ಬಟ್ ವೇಕೆನ್ಸಿ ಪೀರಿಯಡ್ ಇದ್ದಾಗ, ವೇಕೆನ್ಸಿ ಪೀರಿಯಡ್ ಮನೆ ಖಾಲಿ ಇದ್ದಾಗ ಯಾವ ರೀತಿ ನಾವು ಏನು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ಸೆಷನಲ್ಲಿ ನೋಡೋಣ. ಫಸ್ಟ್ ಇಲಿಸ್ಟ್ರೇಷನ್, ಫೈಂಡ್ ಔಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್. ಸೊ ಹಿಯರ್ ದೇ ಹ್ಯಾವ್ ಗಿವನ್ three houses, house A, B, C, and the information regarding municipal value, fair rent, standard rent, monthly rent, vacancy period also given. So municipal value 20,000, 24,000, 28,000, fair rent 23, 26, 30,000, standard rent not applicable. That means first house it is not covered under Rent Control Act. Then house B 30,000 and 24,000, house C. Then monthly rent given. See, sometimes they will give actual rent. Actual rent means actual rent per annum they will give. ಅಂದರೆ ಇಡೀ ವರ್ಷಕ್ಕೆ ಎಷ್ಟು ಅಂತ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಮಂತ್ಲಿ ರೆಂಟ್ ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡ್ಕೋಬೇಕು, ಇಯರ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. 2,000, 2,500 ಆ್ಯಂಡ್ 4,000. ಆ್ಯಂಡ್ ವೇಕೆನ್ಸಿ ಪೀರಿಯಡ್ ಇಟ್ ಗಿವನ್ ಇನ್ ಮಂತ್. ವೇಕೆನ್ಸಿ ಪೀರಿಯಡ್ ಅಂತ ಹೇಳಿದರೆ ಅದರ ಅರ್ಥ ಮನೆ ಎಷ್ಟು ತಿಂಗಳು ಖಾಲಿ ಇತ್ತು ಅಂತ. ಕೆಲವೊಮ್ಮೆ ನೋಡಿ, ಕೆಲವೊಮ್ಮೆ ಇಡೀ ವರ್ಷ ನಮಗೆ ಏನು ಮನೆಯನ್ನು ಬಾಡಿಗೆ ಬಿಟ್ಟಿರ್ತೀವಿ, ಇಡೀ ವರ್ಷ ರೆಂಟ್ ಸಿಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಮನೆ 1 ತಿಂಗಳು 2 ತಿಂಗಳು 3 ತಿಂಗಳು ಮನೆ ಖಾಲಿ ಇರುತ್ತೆ, ಯಾರು ಬಾಡಿಗೆದಾರರು ಸಿಕ್ಕಿರಲ್ಲ, ಮನೆ ಖಾಲಿ ಇರುತ್ತೆ. ಆ ನಂತರ ಸಿಗ್ತಾರೆ, ನಾವು ಏನು ಬಾಡಿಗೆ ಬಿಡ್ತೀವಿ, ಆಗ ಆ ವರ್ಷದಲ್ಲಿ ಏನು 2-3 ತಿಂಗಳು ನಿಮ್ಗೆ ಏನು ಮನೆ ಖಾಲಿ ಆಗಿತ್ತು, ಆ 2-3 ತಿಂಗಳು ಖಾಲಿ ಆಗಿದ್ದಕ್ಕೆ ನಾವು ವೇಕೆನ್ಸಿ ಪೀರಿಯಡ್ ಅಂತ ಕರಿತೀವಿ. ಅಷ್ಟು ತಿಂಗಳು ರೆಂಟ್ ನಮಗೆ ಸಿಕ್ಕಿರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಆ್ಯಂಡ್ ಸೊಲ್ಯೂಷನ್ಸ್, ಇದು ಸೊಲ್ಯೂಷನ್. ಹೌಸಸ್, ದಿಸ್ ಇಸ್ ದ ಫಾರ್ಮ್ಯಾಟ್. ದೆರ್ ಆರ್ 3 houses, so 3 column for house A, house B and house C. And first we should take municipal value. See, municipal value they are given in the problem, 20,000, 24,000, 28,000. And we know it should be compared with the fair rent. Fair rent also given 23,000, 26,000, 30,000. Okay, among these two, municipal value and fair rental value, whichever is higher should be considered. Whichever is higher is your, see, whichever is less ಅಂತ ಅಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ, ಅದು ಪ್ರಿಂಟ್ ಮಿಸ್ಟೇಕ್. ವಿಚೆವರ್ ಇಸ್ ಲೆಸ್ ಅಲ್ಲ, ವಿಚೆವರ್ ಈಸ್ ಹೈಯರ್, ಹೈಯೆಸ್ಟ್ ಅನ್ನು ತಗೋಬೇಕು. ನೋಡಿ ಅಲ್ಲಿ 20,000, 23 ಹೈಯೆಸ್ಟ್ ಯಾವುದು, 23,000. ಸೊ ಯೂಶ್ವಲಿ ವಿ ಕಾಲ್ ದಿಸ್ ಅಮೌಂಟ್ ಆ್ಯಸ್ ನೋಷನಲ್ ರೆಂಟ್. ಅದನ್ನು ನಾವು ವಿಚೆವರ್ ಇಸ್ ಹೈಯರ್ ಏನು ಸಿಕ್ಕಿರುತ್ತಲ್ಲ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟ್, ಆ ಹೈಯೆಸ್ಟನ್ನು ನಾವು ನೋಷನಲ್ ರೆಂಟ್ ಅಂತ ಕರಿತೀವಿ. ದೆನ್ 24,000, 26,000 ಯಾವುದು ಹೈಯೆಸ್ಟ್, 26,000. ದೆನ್ 28,000, 30 ವಿಚ್ ಈಸ್ ಹೈಯೆಸ್ಟ್, 30,000. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್. ಏನು ಮೇಲ್ಗಡೆ ಹೈಯೆಸ್ಟ್ ಬಂದಿದೆ ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಿ ನೋಡಬೇಕು. ಅದರಲ್ಲಿ ಯಾವುದು ಲೀಸ್ಟ್, ವಿಚೆವರ್ ಈಸ್ ಲೀಸ್ಟ್, ಲೋವೆಸ್ಟ್, ಅದನ್ನು ತಗೋಬೇಕು. ಅದು ನಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್. ಬಟ್ ಫಸ್ಟ್ ಹೌಸಿಗೆ ಸ್ಟ್ಯಾಂಡರ್ಡ್ ರೆಂಟ್ ಕೊಡಲಿಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಅರ್ಥ. ನಾಟ್ ಅಪ್ಲಿಕೇಬಲ್ ಅಂತ ಇದ್ದಾಗ ಆ ಪ್ರೀವಿಯಸ್ ಹೈಯೆಸ್ಟ್ ಯಾವುದಿದೆ ಅದುವೇ ನಮ್ಮ ಆನ್ಸರ್ ಆಗುತ್ತೆ, ಅದುವೇ ಎಕ್ಸ್ಪೆಕ್ಟೆಡ್ ರೆಂಟ್ ಆಗುತ್ತೆ. 23,000 ಆರ್ ನಾಟ್ ಅಪ್ಲಿಕೇಬಲ್, 23,000. ದೆನ್ 26,000 or standard rent 30,000, which is least now. 26,000 is the least, so it is your expected rent. Then 30,000 or 24,000, which is least, 24,000. It is your expected rent. ಸೊ ಅಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಗೊತ್ತಾಯಿತು. ಈ ಎಕ್ಸ್ಪೆಕ್ಟೆಡ್ ರೆಂಟನ್ನು ಯಾವುದ್ರ ಜೊತೆ ಕಂಪೇರ್ ಮಾಡಬೇಕು, ಆ್ಯಕ್ಚುವಲ್ ರೆಂಟ್. ಸಮ್ಮಲ್ಲಿ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ ನೋಡಿ, ಮಂತ್ಲಿ ರೆಂಟ್ ಇದೆ ಫಸ್ಟ್ ಹೌಸಲ್ಲಿ 2,000 ಇದೆ, ವೇಕೆನ್ಸಿ ಪೀರಿಯಡ್ ಇಲ್ಲ, 0.
ಆಗ ಫುಲ್ ಇಡೀ ವರ್ಷ ನಾವು ಅದನ್ನ ಏನು ರೆಂಟಿಗೆ ಕಲೆಕ್ಟ್ ಆಗಿದೆ ಅಂತ ಅರ್ಥ. 2000 ಇಂಟು 12 ಇಷ್ಟು 24,000. ಸೆಕೆಂಡ್ ಹೌಸ್, ಇಟ್ ಈಸ್ ಲೆಟ್ ಔಟ್ ಫಾರ್ ದ ಮಂತ್ಲಿ ರೆಂಟ್ ಆಫ್ 2,500. ಸೊ 2,500 ಆ್ಯನ್ಯುವಲಿ ಕಂಪೇರ್ ಮಾಡೋದಕ್ಕಿಂತ ಮುಂಚೆ ವೇಕೆನ್ಸಿ ಪೀರಿಯಡ್ ಇದೆಯಾ ನೋಡ್ಕೋಬೇಕು ಕ್ವಶನಲ್ಲಿ. ಅಲ್ಲಿ ನೋಡಿ ವೇಕೆನ್ಸಿ ಪೀರಿಯಡ್ 1 ತಿಂಗಳು ಇದೆ, ಅಂದರೆ 1 ತಿಂಗಳು ಮನೆ ಖಾಲಿ ಆಗಿತ್ತು ಅಂತ ಅರ್ಥ, ಖಾಲಿ ಇತ್ತು ಅಂತ ಅರ್ಥ. ಆಗ ಎಷ್ಟು ರಿಮೈನಿಂಗ್ ಎಷ್ಟು ತಿಂಗಳಿಗೆ ರೆಂಟ್ ಸಿಕ್ಕಿರುತ್ತೆ? 11 ಮಂತಿಗೆ. ಸೊ 2,500 ಇಂಟು 11, ಸೊ ಯು ವಿಲ್ ಗೆಟ್ 27,500. ಆ್ಯಂಡ್ ದ ಥರ್ಡ್ ಹೌಸ್, ಇಟ್ ವಾಸ್ ವೇಕೆನ್ಸಿ ಫಾರ್ 7 ಮಂತ್, ಅಂದರೆ 7 ಮಂತ್ ಮನೆ ಖಾಲಿನೇ ಇತ್ತು. ಹಾಗಾದ್ರೆ ಇನ್ನು ನಿಮಗೆ ರೆಂಟ್ ಬಿಟ್ಟಿರೋದು ರೆಂಟಿಗೆ ಬಂದಾಗ 7 ಮಂತ್ ವೇಕೆನ್ಸಿ ಆದರೆ ಆಗ ಲೆಟ್ ಔಟ್ ಫಾರ್ ಹೌ ಮೆನಿ ಮಂತ್ಸ್? 5 ಮಂತ್, ರಿಮೈನಿಂಗ್ 5 ಮಂತ್, ಅಂದರೆ ಇಡೀ 12 7 ತೆಗಿರಿ, 12 ಮಂತಲ್ಲಿ ರಿಮೈನಿಂಗ್ 5 ಮಂತ್. 4,000 ಇಂಟು 5, 4 5s are 20,000. ಸೊ ಇವಾಗ ಎಕ್ಸ್ಪೆಕ್ಟೆಡ್ ರೆಂಟ್ ಆ್ಯಕ್ಚುಯಲ್ ರೆಂಟಲ್ಲಿ ನಾವು ಯಾವುದು ಹೈಯೆಸ್ಟ್ ಅಂತ ನೋಡ್ತೀವಿ ಯೂಶ್ವಲ್ ಆಗಿ, ವಿಚ್ ಎವರ್ ಈಸ್ ಹೈಯೆಸ್ಟ್. ಈಗ ನೋಡಿ 23,000 ಆರ್ 24,000 ಯಾವ್ದು ಹೈಯೆಸ್ಟ್? ಆ್ಯಕ್ಚುಯಲ್ ರೆಂಟ್ 24,000 ಹೈಯೆಸ್ಟ್ ಇದೆ. ಇಲ್ಲಿ ವೇಕೆನ್ಸಿ ಪೀರಿಯಡ್ ಇಲ್ಲ, ಸೊ ಡೈರೆಕ್ಟಾಗಿ ಯಾವ್ದು ಹೈಯೆಸ್ಟ್ ಇದೆ ಅದುವೇ ನಿಮ್ಮ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೆಕೆಂಡ್ ಹೌಸ್ ನೋಡಿ 26,000 ಆರ್ 27,500, 1 ಮಂತ್ ವೇಕೆನ್ಸಿ ಇದೆ, ಸ್ಟಿಲ್ ಯುವರ್ ಆ್ಯಕ್ಚುಯಲ್ ರೆಂಟ್ ಈಸ್ ಹೈಯರ್ ದೆನ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಆ್ಯಕ್ಚುಯಲ್ ರೆಂಟ್ ಈಸ್ ಯುವರ್ ಆನ್ಸರ್. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಬಿ 27,500. ವೇಕೆನ್ಸಿ ಪೀರಿಯಡ್ ಇದ್ದು ಕೂಡ ಆ್ಯಕ್ಚುಯಲ್ ರೆಂಟ್ ಹೈಯೆಸ್ಟ್ ಇದ್ದರೆ ಅದುವೇ ನಿಮ್ಮ ಆನ್ಸರ್. ಥರ್ಡ್ ಕೇಸ್ ನೋಡಿ, expected rent 24,000, actual rent 20,000. Which is highest? 24,000 is highest. 24,000 highest ಇದೆ, ಬಟ್ ಆನ್ಸರ್ 20,000 ತೊಗೊಂಡಿದ್ದಾರೆ. ಅದ್ಯಾಕೆ 20,000 ಆನ್ಸರ್ ತೊಗೊಂಡ್ರು? 24,000 ಅಲ್ಲ ಹೈಯೆಸ್ಟ್. ಕರೆಕ್ಟ್, 24 ಹೈಯೆಸ್ಟ್. ಬಟ್ ಇಲ್ಲಿ ಏನಾಗಿದೆ ಅಂದರೆ ವೇಕೆನ್ಸಿ ಪೀರಿಯಡ್ ಇದೆ ನೋಡಿ, 7 ಮಂತ್ ಮನೆ ಏನು ಆ ಮನೆ 7 ಮಂತ್ ಖಾಲಿ ಇತ್ತು, ಅಂದರೆ ರೆಂಟ್ ನಮಗೆ ಸಿಕ್ಕಿರೋದು ಬರೀ 5 ಮಂತ್ಗೆ, ಬರೀ 5 ಮಂತ್ಗೆ 20,000. ಬಟ್ ಅಲ್ಲಿ ಕೊಟ್ಟಿರುವಂಥ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಇದೆಯಲ್ಲ, ಆ ಮುನಿಸಿಪಲ್ ವ್ಯಾಲ್ಯೂ, ಫೇರ್ ವ್ಯಾಲ್ಯೂ ಅಥವಾ ಸ್ಟ್ಯಾಂಡರ್ಡ್ ರೆಂಟ್ ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಅದೆಲ್ಲ ಕೂಡ 1 ವರ್ಷದ ವ್ಯಾಲ್ಯೂ, ಅಂದರೆ 12 ಮಂತಿಗೆ ಎಷ್ಟಾಗುತ್ತೆ ಅಂತ. ಹಾಗಾಗಿ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಅವ್ರು ಕೊಟ್ಟಿರುವ 24,000 ಇದೆಯಲ್ಲ, ಅದು 12 ಮಂತಿಗೆ 24,000. ಬಟ್ ಇಲ್ಲಿ ನಾವು ತೊಗೊಂಡಂಥ ಆ್ಯಕ್ಚುಯಲ್ ರೆಂಟ್ ಬರೀ 5 ಮಂತ್ ರೆಂಟ್. ಎಲ್ಲಾದರೆ ಈ ಮನೆ ಇಡೀ ವರ್ಷಕ್ಕೆ ಏನು ಬಾಡಿಗೆ ಕಲೆಕ್ಟ್ ಆಗಿದ್ರೆ ಏನಾಗ್ತಿತ್ತು? ಇಡೀ ವರ್ಷ ರೆಂಟ್ ಕಲೆಕ್ಟ್ ಆಗಿದ್ರೆ ಪರ್ ಮಂತ್ 4,000 ಇಂಟು 12 ಆದರೆ ಎಷ್ಟಾಗುತ್ತೆ? 48,000. ಆಗ ಯಾವ್ದು ಹೈಯೆಸ್ಟ್? 48 24? 48,000 ಹೈಯೆಸ್ಟ್ ಆಗುತ್ತೆ. ಹಾಗಾಗಿ ಆ್ಯಕ್ಚುಯಲ್ ರೆಂಟ್ ಹೈಯೆಸ್ಟ್ ಆಗುತ್ತೆ. ಇಲ್ಲಿ ಕಡಿಮೆ ಆದ ರೀಸನ್ ಬಿಕಾಸ್ ಆಫ್ ವೇಕೆನ್ಸಿ. ಇಂಥ ಕೇಸಲ್ಲಿ ಆ್ಯಕ್ಚುಯಲ್ ರೆಂಟೇ ಹೈಯೆಸ್ಟ್ ಅಂತ ತೊಗೋಬೇಕು. ಸೊ 20,000 ಈಸ್ ಯುವರ್ ಆನ್ಸರ್. ದಟ್ ಈಸ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ನೋಟಲ್ಲಿ ಹೇಗೂ ಅದು ಹೌಸ್ ಎಗೆ ಏನು ಆ್ಯಕ್ಚುಯಲ್ ರೆಂಟ್ 2012 ಇತ್ತು, ಹೌಸ್ ಬಿಗೆ 1 ಮಂತ್ ವೇಕೆನ್ಸಿ ಹೋದ್ರು 2,500 ಇಂಟು 11 ಇತ್ತು, ಹೌಸ್ ಸಿಗೆ 4,000 ಇಂಟು 5. ಆ್ಯಂಡ್ ಇನ್ ಕೇಸ್ ಆಫ್ ಹೌಸ್ ಸಿ, ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಇಸ್ ಆ್ಯಕ್ಚುಯಲ್ ರೆಂಟ್ ಓನ್ಲಿ ಬಿಕಾಸ್ ಇಟ್ ಈಸ್ ಲೆಸ್ ದೆನ್ ಎಕ್ಸ್ಪೆಕ್ಟೆಡ್ ರೆಂಟ್. And we'll see the next question. Again, here also we have to calculate gross annual value. House A, B, C and D. There are 4 houses. They have given the information regarding municipal value, fair rent, standard rent, monthly rent and vacancy period. 1 month, 2 month, 7 month, 6 month. See, computation of gross annual value. There are 4 houses, so 4 amount column for house A, B, C and C. First we should write municipal value of all the houses and fair rental value of all the houses. In this, whichever is more, not whichever is less, whichever is more, whichever is highest ಯಾವುದಿದೆ ಅದನ್ನು ತಗೋಬೇಕು, ಲೆಸ್ ಅಲ್ಲ ಹೈಯೆಸ್ಟೇ ತಗೋಬೇಕು, whichever is highest. ಈಗ 24,000 ಯಾವ್ದು ಹೈಯೆಸ್ಟ್? 24,000. 24 26,000 is highest. 28 30 is highest. 30 24 ಯಾವ್ದು ಹೈಯೆಸ್ಟ್? 30,000 is highest. ಆಮೇಲೆ ಏನು ಹೈಯೆಸ್ಟ್ ಬಂದಿದೆ ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಈಗ ವಿಚೆವರ್ ಈಸ್ ಲೆಸ್ ಅನ್ನು ತೊಗೋಬೇಕು, ಫಸ್ಟ್ ಹೌಸಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಡಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಅಪ್ಲಿಕೇಬಲ್. ಸ್ಟ್ಯಾಂಡರ್ಡ್ ರೆಂಟ್ ಇದಕ್ಕೆ ಅಪ್ಲಿಕೇಬಲ್ ಇಲ್ಲ. ಹಾಗಾಗಿ ಏನು ಮೇಲ್ಗಡೆ ಕೊಟ್ಟಿದ್ರಲ್ಲ 24,000 ಅದುವೇ ನಿಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್ ಆಗುತ್ತೆ. ಸೆಕೆಂಡ್ ಹೌಸ್ ಬಿ ಅಲ್ಲಿ 26,000 ಆರ್ ಸ್ಟ್ಯಾಂಡರ್ಡ್ ರೆಂಟ್ 30,000, ವಿಚ್ ಎವರ್ ಈಸ್ ಲೆಸ್. ಯಾವುದು ಲೆಸ್? 26,000 ಈಸ್ ಲೆಸ್.
Then third, house C 30,000 or 24, which is a less? 24,000 is less. Remember, while comparing with standard rent, always we should take whichever is less. Then 30, house D 30 or 40, 30,000, that is your expected rent. We got expected rent. Next, it should be compared with the actual rent. It may be called as a rent received also. ಮೇಲ್ಗಡೆ ಮಂತ್ಲಿ ರೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಹೌಸ್ 3,000, 1 ಮಂತ್ ವೇಕೆನ್ಸಿ ಇತ್ತು, ಆಗ 11 ಮಂತ್ಗೆ ರೆಂಟ್ ಸಿಗುತ್ತೆ 33,000. ಸೆಕೆಂಡ್ ಹೌಸ್ 33,600, 2 ಮಂತ್ ವೇಕೆನ್ಸಿ ಇದೆ, ಮನೆ 2 ತಿಂಗಳು ಖಾಲಿ ಇದೆ, ಹಾಗಾದ್ರೆ ಎಷ್ಟು ಮಂತ್ಗೆ ರೆಂಟ್ ಸಿಗುತ್ತೆ? 10 ಮಂತ್ಗೆ, ಅಂದರೆ 36,000. ಹೌಸ್ ಸಿ 4,000 ಇದೆ, 7 ಮಂತ್ ವೇಕೆನ್ಸಿ ಇದೆ, 5 ಮಂತ್ಗೆ ರೆಂಟ್ ಸಿಗುತ್ತೆ. ಸೊ 4,000 ಇಂಟು 5, 20,000. ಆ್ಯಂಡ್ ಹೌಸ್ ಡಿ 2,800, 6 ಮಂತ್ ವೇಕೆನ್ಸಿ ಇದೆ, 6 ತಿಂಗಳು ಮನೆ ಖಾಲಿ ಇತ್ತು, ಇನ್ನು 6 ತಿಂಗಳು ರೆಂಟ್ ಸಿಕ್ಕಿರುತ್ತೆ. ಸೊ 2,800 ಇಂಟು 6, 16,800. ಈಗ ಇದೆರಡರಲ್ಲಿ ಕಂಪೇರ್ ಮಾಡಿ ನೋಡಿ. ಫಸ್ಟ್ ಹೌಸ್ ಎ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆ್ಯಕ್ಚುಯಲ್ ರೆಂಟ್ ಆರ್ ರೆಂಟ್ ರಿಸೀವ್ಡ್, ವಿಚ್ ಎವರ್ ಈಸ್ ಹೈಯರ್ ವಿ ಶುಡ್ ಟೇಕ್. 33,000 ಇದೆ. ಇಲ್ಲಿ ನಿಮಗೆ ಎಲ್ಲಾದರೂ ಎಕ್ಸ್ಪೆಕ್ಟೆಡ್ ರೆಂಟ್ ಹೈಯೆಸ್ಟ್ ಬಂದರೆ ಮಾತ್ರ ವೇಕೆನ್ಸಿ ಪೀರಿಯಡನ್ನು ನೀವು ಕನ್ಸಿಡರ್ ಮಾಡಿ ನೋಡಿ, ಕನ್ವರ್ಟ್ ಮಾಡಿ. ಆಗ ಏನು ವೇಕೆನ್ಸಿ ಪೀರಿಯಡ್ ಇದ್ದರೂ 12 ಮಂತಿಗೆ ಕನ್ವರ್ಟ್ ಮಾಡಿ ನೋಡಿ. ಎಲ್ಲಾದರೆ ವೇಕೆನ್ಸಿ ಪೀರಿಯಡ್ ಇದ್ದೂ ಸಹ ಆ್ಯಕ್ಚುಯಲ್ ರೆಂಟೇ ಹೈಯೆಸ್ಟ್ ಬಂದರೆ ಆಗ ನಿಮ್ಮ ಆ್ಯಕ್ಚುಯಲ್ ರೆಂಟೇ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಕೇಸಲ್ಲಿ 1 ಮಂತ್ ವೇಕೆನ್ಸಿ ಪೀರಿಯಡ್ ಇದ್ದರೂ ಕೂಡ ಆ್ಯಕ್ಚುಯಲ್ ರೆಂಟ್ ಹೈಯೆಸ್ಟ್ ಇದೆ, ಅದುವೇ ನಿಮ್ಮ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 33,000. ಹೌಸ್ ಬಿಗೆ ಬಂದಾಗ ಕೂಡ ಹಾಗೇನೆ, ಏನು 26,000 ಆರ್ 36,000. ಇಲ್ಲಿ ವೇಕೆನ್ಸಿ ಪೀರಿಯಡ್ ಇದ್ದರೂ ಕೂಡ ಆ್ಯಕ್ಚುಯಲ್ ರೆಂಟೇ ಹೈಯೆಸ್ಟ್ ಇದೆ, ಅದುವೇ ನಿಮ್ಮ ಆನ್ಸರ್. ಆ್ಯಂಡ್ ಹೌಸ್ ಸಿಗೆ ಬಂದಾಗ ನೋಡಿ, ಇಲ್ಲಿ 24,000 ಆರ್ 20,000 ಎಕ್ಸ್ಪೆಕ್ಟೆಡ್ ರೆಂಟ್ ಹೈಯೆಸ್ಟ್ ಇದೆ, ಬಟ್ ಆನ್ಸರ್ ತೊಗೊಳ್ಳೋದಕ್ಕಿಂತ ಮುಂಚೆ ಆ್ಯಕ್ಚುಯಲ್ ರೆಂಟ್ ಯಾಕೆ ಕಡಿಮೆ ಆಯಿತು ನೋಡಬೇಕು. ಹಿಯರ್ ಆ್ಯಕ್ಚುಯಲ್ ರೆಂಟ್ ಈಸ್ ಲೋವರ್ ದೆನ್ ಎಕ್ಸ್ಪೆಕ್ಟೆಡ್ ರೆಂಟ್ ಡ್ಯೂ ಟು ವೇಕೆನ್ಸಿ ಪೀರಿಯಡ್. ಸೊ ಯು ಶುಡ್ ಕನ್ವರ್ಟ್ ದಿಸ್ ರೆಂಟ್ ಫಾರ್ ಆ್ಯನ್ಯುವಲ್ 12 month. See here, monthly rent 4,000 they have given, but we have taken only for 5 months because it is let out for 5 months. While comparing with expected rent, we should convert this 5 month rent to 12 month rent. So 4,000 into 12 means 48,000. So actual rent, for if it is let out for 12 month, you will get, we supposed to get 48,000. This 48,000 should be compared with the 24,000, which is highest now, 48,000. So your actual rent is higher than expected rent. So actual rent should be taken as a gross annual value. So 20,000 ತಗೋಬೇಕು. ಕಂಪೇರ್ ಮಾಡುವಾಗ ಮಾತ್ರ 12 ಮಂತಿಗೆ ಮಾಡ್ಕೊಂಡು ಕಂಪೇರ್ ಮಾಡಬೇಕು, ಅಂದರೆ 48,000 ಸಿಗುತ್ತೆ, ಅದನ್ನು 24,000 ಜೊತೆ ಕಂಪೇರ್ ಮಾಡಿ ನೋಡಬೇಕು. ಬಟ್ ಆನ್ಸರ್ ಬರೆಯುವಾಗ ನಿಜವಾಗ್ಲೂ ಅಲ್ಲಿ ಎಷ್ಟು ರಿಸೀವ್ ಆಗಿದೆ ಅಷ್ಟು ಮಾತ್ರ ಬರೀಬೇಕು, 20,000. ದೆನ್ ಲಾಸ್ಟ್ ಕೇಸ್ ಹೌಸ್ ಡಿ ಎಕ್ಸ್ಪೆಕ್ಟೆಡ್ ರೆಂಟ್ 30,000 ಆ್ಯಂಡ್ ರೆಂಟ್ ರಿಸೀವ್ಡ್ 16,800, which is highest 30,000, but answer they have taken 16,800. Why? Because here actual rent is lesser than the expected rent due to vacancy period. ಮನೆ ಖಾಲಿ ಇದ್ದ ಕಾರಣ ಅಲ್ಲಿ ಕಡಿಮೆ ಬಂತು ಅಷ್ಟೇ. ಮನೆ ಇಲ್ಲಾದರೆ ಇಡೀ 12 ತಿಂಗಳು ನೀವು ಬಾಡಿಗೆ ಸಿಕ್ಕಿದ್ರೆ ಎಷ್ಟಾಗ್ತಿತ್ತು? ಒಂದು ವರ್ಷಕ್ಕೆ ಎಷ್ಟು? 2,800. ಸೊ 28 + 5 600, 33,600 ಸಿಗ್ತಾಯಿತ್ತು. ಎಲ್ಲಾದ್ರೆ ಇಡೀ ವರ್ಷ ಏನಾದ್ರೆ ಮನೆ ರೆಂಟಿಗೆ ಬಿಟ್ಟಿದ್ರೆ 33,600. ಆಗ ನೋಡಿ 33,600 ಆರ್ 30, ಯಾವ್ದು ಹೈಯೆಸ್ಟ್? 33,600. ಓಕೆ, ಹಾಗಾಗಿ ಆ್ಯಕ್ಚುಯಲ್ ರೆಂಟೇ ಹೈಯೆಸ್ಟ್ ಬರುವಂಥದ್ದು, ಬಟ್ ಇಲ್ಲಿ ವೇಕೆನ್ಸಿ ಇದ್ದ ಕಾರಣ ಕಡಿಮೆ ಅಮೌಂಟ್ ಸಿಕ್ಕಿದೆ ಅಷ್ಟೇ. ಸೊ ಹಾಗಾಗಿ ಅದನ್ನೇ ಆನ್ಸರ್ ಆಗಿ ತಗೋಬೇಕು. 16,800 ಈಸ್ ಯುವರ್ ಆನ್ಸರ್. ದಿಸ್ ಆರ್ ಆಲ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಆಲ್ ದ ಎಕ್ಸ್ಪೆಕ್ಟೆಡ್ ಹೌಸಸ್. ಎಸ್, ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಸೆಷನ್ will explain how to compute annual value.